ಉಡುಪಿಯಲ್ಲಿ ಈ ಬಾರಿ ಅದ್ದೂರಿಯಾಗಿ ನಡೆಯಲಿದೆ ವಿಶ್ವಗೀತ ಪರ್ಯಾಯ. ಉಡುಪಿ ಪರ್ಯಾಯಕ್ಕೆ ಸಿದ್ಧವಾಗ್ತಾ ಇದೆ ಕೃಷ್ಣ ನಗರಿ. ಸ್ವಾಗತ ಕಮಾನುಗಳು, ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಉಡುಪಿ ನಗರ. ಹಾಗಿದ್ರೆ ಪರ್ಯಾಯಕ್ಕೆ ಕೃಷ್ಣನೂರು ಹೇಗೆ ಸಿದ್ಧವಾಗ್ತಾ ಇದೆ, ಒಂದು ವರದಿ ನೋಡ್ಕೊಂಡು ಬನ್ನಿ. ವಿಶ್ವಗೀತ ಪರ್ಯಾಯಕ್ಕೆ ಸಜ್ಜಾಗುತ್ತಿದೆ ಕೃಷ್ಣನಗರಿ ಉಡುಪಿ. ಜನವರಿ 17-18ರಂದು ನಡೆಯಲಿದೆ ಪುತ್ತಿಗೆ ಪರ್ಯಾಯೋತ್ಸವ. ಬಹುನಿರೀಕ್ಷಿತ ಪುತ್ತಿಗೆ ಪರ್ಯಾಯಕ್ಕೆ ಉಡುಪಿಯಲ್ಲಿ ಅಂತಿಮ ಸಿದ್ಧತೆ. ವಿಶ್ವದೆಲ್ಲೆಡೆ ಪ್ರಸಿದ್ಧವಾಗಿರುವ ಉಡುಪಿ ಪರ್ಯಾಯ ಮತ್ತೆ ಬಂದಿದೆ. ಈ ಬಾರಿ ಅಷ್ಟಮಠಗಳಲ್ಲಿ ಒಂದಾದ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣ ಪೂಜೆಯನ್ನ ಕೈಗೊಳ್ಳಲು ಅಣಿಯಾಗಿದ್ದಾರೆ. ಭಾರತ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿ ಕೂಡ ಸನಾತನ ಹಿಂದೂ ಧರ್ಮವನ್ನ ಪ್ರಚಾರಪಡಿಸಿ ಅಮೆರಿಕ, ಇಂಗ್ಲೆಂಡ್ ಮಾತ್ರವಲ್ಲದೆ ಇತರ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಂದಿರ, ಮಠಗಳನ್ನು ಸ್ಥಾಪಿಸಿರುವ ಪುತ್ತಿಗೆ ಶ್ರೀಪಾದರು ಈ ಬಾರಿ 4ನೇ ಬಾರಿಗೆ ಪರ್ಯಾಯ ಪೀಠವನ್ನು ಏರಲಿದ್ದಾರೆ. ಪುತ್ತಿಗೆ ಪರ್ಯಾಯಕ್ಕೆ ಈಗಾಗಲೇ ಉಡುಪಿಯಲ್ಲಿ ಭರದ ತಯಾರಿಗಳು ನಡೆದಿದ್ದು ಅಂತಿಮ ಹಂತದಲ್ಲಿದೆ. ಪುತ್ತಿಗೆ ಶ್ರೀಪಾದರು ತಮ್ಮ ಪರ್ಯಾಯವನ್ನ ವಿಶ್ವಗೀತ ಪರ್ಯಾಯ ಎಂದು ಘೋಷಿಸಿದ್ದು, ಭಗವದ್ಗೀತೆಯನ್ನು ಪ್ರಚಾರಪಡಿಸುವ ನಿಟ್ಟಿನಲ್ಲಿ ಕೋಟಿ ಗೀತ ಲೇಖನ ಯಜ್ಞದಂತಹ ವಿಶೇಷ ಯೋಜನೆಗಳನ್ನು ರೂಪಿಸಿದ್ದಾರೆ. ಈ ಬಾರಿ ನಗರ ಅಲಂಕಾರಕ್ಕೆ ವಿಶೇಷ ಒತ್ತನ್ನು ಪರ್ಯಾಯ ಸ್ವಾಗತ ಸಮಿತಿ ನೀಡಿದ್ದು, ಪರ್ಯಾಯದ ದಿನ ದಂಡತೀರ್ಥದಿಂದ ಉಡುಪಿಗೆ ಆಗಮಿಸುವ ದಾರಿಯುದ್ದಕ್ಕೂ ವಿಶೇಷ ವಿದ್ಯುತ್ ದೀಪಾಲಂಕಾರ, ನಗರದ ಎಲ್ಲಾ ರಸ್ತೆಗಳಿಗೆ ವಿದ್ಯುತ್ ದೀಪಗಳ ಅಲಂಕಾರ ಮತ್ತು ಇನ್ನಿತರ ಯೋಜನೆಗಳನ್ನು ಹಾಕಿಕೊಂಡು ಇವುಗಳನ್ನು ಕಾರ್ಯಗತಗೊಳಿಸಲಾಗ್ತಾ ಇದೆ. ಪುತ್ತಿಗೆ ಪರ್ಯಾಯದ ತಯಾರಿಯ ಕೊನೆಯ ಕ್ಷಣದಲ್ಲಿ ನಾವು ಇವತ್ತಿದ್ದೇವೆ. ಈಗಾಗಲೇ ಹಲವಾರು ತಿಂಗಳಿಂದ ಸಾಕಷ್ಟು ಈಗಾಗಲೇ ವಿಶೇಷವಾಗಿ ಈ ವರ್ಷ ನಗರ ಅಲಂಕಾರಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡಲಾಗಿದೆ. ದೀಪಾಲಂಕೃತವನ್ನು ನಮ್ಮ ದಂಡತೀರ್ಥದಿಂದ, ಸ್ವಾಮೀಜಿಯವರು ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಹೋಗುವಂಥ ದಂಡತೀರ್ಥದಿಂದ ವಿದ್ಯುತ್ ಅಲಂಕಾರವನ್ನು ಪ್ರಾರಂಭ ಮಾಡಿದ್ದೇವೆ. ನಗರದ ಎಲ್ಲ ರಸ್ತೆಗಳಿಗೂ, ಪ್ರಮುಖವಾಗಿ ಕರಾವಳಿಯಿಂದ ಮಣಿಪಾಲ್, ಅಂಬಾಗಿಲಿನಿಂದ ಕಲ್ಸಂಕ ಮತ್ತು ನಮ್ಮ ಸ್ವಾಗತ ಗೋಪುರದಿಂದ ರಥಬೀದಿಯವರು, ಹೀಗೆಲ್ಲ ಕಡೆ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ವಿದ್ಯುತ್ ಅಲಂಕಾರ ಆಗ್ತಾಯಿದೆ. ನಗರ ಅಲಂಕಾರವನ್ನು ವಿಶಿಷ್ಟವಾದಂಥ ರೀತಿಯಲ್ಲಿ ಮಾಡ್ತಾಯಿದೆ ಮತ್ತು ಎಲ್ಲ ರೀತಿಯ ತಯಾರಿಗಳು ಈಗಾಗಲೇ ಆ ಸಮಿತಿಯವರು ಸಾಕಷ್ಟು ತಯಾರಿಗಳನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆ ಪರ್ಯಾಯ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ಆಗುವಂಥ ರೀತಿಯಲ್ಲಿ ನಮ್ಮ ಪರ್ಯಾಯ ಸ್ವಾಗತ ಸಮಿತಿ, ಪರ್ಯಾಯ ಮಹೋತ್ಸವದ ಸಮಿತಿ ಈಗಾಗಲೇ ಸಾಕಷ್ಟು ತಯಾರಿಗಳನ್ನು ಮಾಡಿ ನಾಡ್ದು ಪರ್ಯಾಯವನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲ ನಮ್ಮ ಇಡೀ ತಂಡ ಕಾರ್ಯ. ಈ ಬಾರಿಯ ವಿಶ್ವಗೀತ ಪರ್ಯಾಯಕ್ಕೆ ದೇಶ ವಿದೇಶದಿಂದ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಬರುವ ಎಲ್ಲ ಅತಿಥಿಗಳಿಗೆ ಸೂಕ್ತ ಆತಿಥ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಸ್ವಾಗತ ಸಮಿತಿಯ ವತಿಯಿಂದ ವಿಶಿಷ್ಟ ಯೋಜನೆಯೊಂದನ್ನು ಕೂಡ ರೂಪಿಸಲಾಗಿದೆ. ಈ ಯೋಜನೆಯಲ್ಲಿ ಉಡುಪಿಯಿಂದ 10 ಕಿಲೋಮೀಟರ್ ಆಸುಪಾಸಿನ ಮನೆಯವರು ತಮ್ಮ ಮನೆಗಳಲ್ಲಿ ಪರ್ಯಾಯಕ್ಕೆ ಬರುವ ಅತಿಥಿಗಳಿಗೆ ಆತಿಥ್ಯವನ್ನು ಒದಗಿಸಲು ಇಚ್ಛಿಸಿದ್ದಲ್ಲಿ ಸ್ವಾಗತ ಸಮಿತಿಯೊಂದಿಗೆ ನೋಂದಾಯಿಸಿಕೊಂಡು ತಮಗೆ ಸೂಕ್ತ ಎನಿಸಿದ ಅತಿಥಿಗಳನ್ನು ಆರಿಸಿ ಅವರಿಗೆ ಆತಿಥ್ಯವನ್ನು ನೀಡಬಹುದಾಗಿದೆ. ಈ ನೂತನ ಯೋಜನೆಗೆ ಈಗಾಗಲೇ ಹಲವಾರು ಮಂದಿ ನೋಂದಾಯಿಸಿಕೊಂಡು ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಎಲ್ಲ ತಯಾರಿಗಳನ್ನು ಮಾಡಿ ಎಲ್ಲ ಲಾಡ್ಜ್ಗಳಲ್ಲಿ ಮತ್ತು ನಮಗೆ ಮುಂಚಿತವಾಗಿ ತಿಳಿಸಿದಂಥ ಭಕ್ತರುಗಳಿಗೆ ಲಾಡ್ಜ್ಗಳಲ್ಲಿ, ವಸತಿ ನಿಲಯಗಳಲ್ಲಿ ಮತ್ತು ಕೆಲವು ಫ್ಲ್ಯಾಟ್ಸ್ಗಳಲ್ಲಿ ಈಗಾಗಲೇ ನಿಗದಿ ಮಾಡಿದೆ. ಈ ವರ್ಷ ವಿಶಿಷ್ಟವಾಗಿ ನಾವು ಒಂದು ಕರೆಯನ್ನು ಕೊಟ್ಟಿದ್ದೇವೆ. ಯಾರು ಉಡುಪಿಯ 10 ಕಿಲೋಮೀಟರ್ ಸುತ್ತಳತೆಯಲ್ಲಿ ಮನೆ ಇರುವಂಥವರು ನಮ್ಮ ಪರ್ಯಾಯಕ್ಕೆ ಬರುವಂಥ ಆತಿಥ್ಯವನ್ನು ಕೊಡಲಿಕ್ಕೆ ಬಯಸುವಂಥವ್ರು ಈಗಾಗಲೇ ನೋಂದಾಯಿಸಬೇಕು ಅಂತ. ಅದು ಈಗಾಗಲೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ನೋಂದಾಯಿಸಿದ್ದಾರೆ. ಈಗ ಬರುವಂಥವರ ಒಂದು ಪಟ್ಟಿಯನ್ನು ತೆಗೆದುಕೊಂಡು ನಾವು ಈ ಮುಂದಿನ ವಾರದಿಂದ ಅವರಿಗೆ ಆಯ್ಕೆಯನ್ನು ಕೊಡ್ತೇವೆ. ಯಾರು ನೋಂದಾಯಿಸಿಕೊಂಡಿದ್ದಾರೆ ಅವರು ಬಯಸುವಂಥ ಅತಿಥಿಗಳನ್ನು ಅವ್ರ ಮನೆಯಲ್ಲಿ ಉಳಿಸಿ, ಯಾಕಂದರೆ ವಸತಿಗೆ ಇವತ್ತೊಂದು ದೊಡ್ಡ ನಮಗೆ ಸಮಸ್ಯೆ ಆಗಿದೆ. ಯಾಕಂದರೆ ಇವತ್ತು ಪುತ್ತಿಗೆ ಶ್ರೀಪಾದ ಪರ್ಯಾಯ ವಿಶ್ವ ಗೀತಾ ಪರ್ಯಾಯದಿಂದ ಅವರು ವಿದೇಶದಲ್ಲಿಯೂ ಸಾಕಷ್ಟು ಮಠಗಳನ್ನು, ಭಕ್ತಾದರನ್ನು ಹೊಂದಿರೋದ್ರಿಂದ ಅಲ್ಲಿಂದ ತುಂಬ ಜನ ಬರುವಂಥದ್ದು ತಯಾರಿಗಳು ಆಗ್ತಾ ಇರೋದ್ರಿಂದ ವಸತಿಯ ಕೊರತೆಗೆ ವಸತಿ ನಮ್ಮ ಉಡುಪಿಯ 10 ಕಿಲೋಮೀಟರ್ ಸುತ್ತಳದ ಮನೆಯವರು ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ನಾನು ಈ ಮೂಲಕ ತಮ್ಮ ಮೂಲಕ
ಉಡುಪಿಯ ಸುತ್ತರದ ಒಂದು 10 ಕಿಲೋಮೀಟರ್ ವ್ಯಾಪ್ತಿಯ ಮನೆ ಇದ್ದವರಿಗೆ, ಅವರಿಗೆ ಮನೆಯಲ್ಲಿ ಎಕ್ಸ್ಟ್ರಾ ರೂಮ್ ಇದ್ದರೆ 1 ಫ್ಯಾಮಿಲಿ 2 ಫ್ಯಾಮಿಲಿ 3 ಫ್ಯಾಮಿಲಿಯನ್ನು ಅವರು ಸುಧಾರಿಸ್ಬೋದು ಅಂತಿದ್ದರೆ ಅವರು ದಯವಿಟ್ಟು ನಮ್ಮ ಸ್ವಾಗತ ಸಮಿತಿ ಕಚೇರಿಯಲ್ಲಿ ನೋಂದಾಯಿಸ್ಕೊಂಡ್ರೆ ನಮಗೆ ಒಂದು ಸಹಾಯ ಆಗ್ತದೆ ಅಂತ ನಾನು ಹೇಳಲಿಕ್ಕೆ. ಈಗಾಗಲೇ ಸುಮಾರು ಒಂದು 60-80 ಮನೆಯವರು ಮಾಡಿದ್ದಾರೆ, ಇನ್ನಷ್ಟು ಮಾಡ್ತಾ ಇದ್ದಾರೆ. ಅಂದರೆ ಈಗ ಕೊನೆಯ ಕ್ಷಣದಲ್ಲಿ ಬರ್ತಾ ಇದ್ದಾರೆ. ಈಗಾಗಲೇ ಒಂದು 60-80 ಜನ ನಮ್ಮ ಮನೆಯಲ್ಲಿ ಅತಿಥಿಗಳನ್ನ ಉಳಿಸ್ತೇವೆ ಅಂತ ಬಂದಿದ್ದಾರೆ. ಇದು ಹಿಂದೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ 2007ರಲ್ಲಿ ಮಾಡಿದಾಗ ಯಶಸ್ಸಾಗಿತ್ತು. ಆಗ ಸುಮಾರು 100-200 ಮನೆಯವರು ಹಾಗೆ ಮಾಡಿದ್ರು. ಈ ವರ್ಷವೂ ಅದೇ ರೀತಿಯ ಇನ್ನು ಆಗುವಂಥ ಸಂದರ್ಭ ಇದೆ. ಪರ್ಯಾಯದ ಪೂರ್ವಭಾವಿಯಾಗಿ ಈಗಾಗಲೇ ನಗರದ ಎಲ್ಲಾ ರಸ್ತೆಗಳಿಗೆ ಡಾಮರೀಕರಣ ಕಾರ್ಯ ಅಂತಿಮ ಹಂತದಲ್ಲಿ ಇದ್ದು, ಈಗಾಗಲೇ ಕೆಎಂ ಮಾರ್ಗ ಸಂಪರ್ಕದ LIC ರಸ್ತೆ ಡಾಮರು, ಸಂಸ್ಕೃತ ಕಾಲೇಜು, ಮಸೀದಿ ರಸ್ತೆಯ ಗುಂಡಿಗಳಿಗೆ ತೇಪೆ ಹಚ್ಚುವ ಕಾಮಗಾರಿ ನಡೀತಾ ಇದೆ. ಕಿನ್ನಿಮುಲ್ಕಿ, ಸ್ವಾಗತ ಗೋಪುರ ಮತ್ತು ನಗರಸಭೆ ಕಚೇರಿಗೆ ಕೂಡ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಣ್ಣ ಹಚ್ಚುವ ಕೆಲಸ ಕಾರ್ಯ ಕೂಡ ನಡೀತಾ ಇದೆ. ನಗರಾಲಂಕಾರದ ಭಾಗವಾಗಿ ಸ್ವಾಗತ ಕಮಾನುಗಳ ನಿರ್ಮಾಣ ಕಾರ್ಯ ಈಗಾಗಲೇ ಭರದಿಂದ ಸಾಗ್ತಾ ಇದೆ. ನಗರದಲ್ಲಿ ಒಟ್ಟು 20 ಸ್ವಾಗತ ಕಮಾನುಗಳ ನಿರ್ಮಾಣಗೊಳ್ಳಲಿದೆ. ಜೋಡುಕಟ್ಟೆಯಿಂದ ಡಯಾನ ವೃತ್ತದವರೆಗೆ ಸ್ವಾಗತ ಕಮಾನು ನಿರ್ಮಾಣ ಮಾಡುವ ಕೆಲಸ ಕೂಡ ನಡೀತಾ ಇದೆ. 40ಕ್ಕೂ ಅಧಿಕ ಕಾರ್ಮಿಕರು ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೋದಿಮಠದ ಸಮೀಪ ಹಗ್ಗದ ಸ್ವಾಗತ ಕಮಾನು ಮತ್ತು ಬುಟ್ಟಿಯ ಕಮಾನು, ಕೃಷ್ಣಾಪುರ ಮಠದ ಸಮೀಪ ಬುಟ್ಟಿಯ ಕಮಾನು, ಕಾನಿಯೂರು ಮಠದ ಬಳಿ ಪ್ರಭಾವಳಿ ಮಾದರಿ ಸ್ವಾಗತ ಕಮಾನು ರೂಪಿಸಲಾಗ್ತಾ ಇದೆ. ಬುಟ್ಟಿಯ ಕಮಾನು ಕೊರಗ ಸಮಾಜದವರಿಂದ ನಡೆಯಲಿದೆ. ಶ್ರೀಕೃಷ್ಣ ಮಠ, ಕನಕ ಗೋಪುರ, ಪುತ್ತಿಗೆ ಮಠಕ್ಕೆ ಈಗಾಗಲೇ ಸುಣ್ಣ ಬಣ್ಣ ಬಳಿದು ಅಂತಿಮ ಸ್ಪರ್ಶ ನೀಡಲಾಗ್ತಾ ಇದೆ. ಹಬ್ಬ ನೋಡ ಬನ್ನಿ. ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವದ ಒಂದು ವಿಶೇಷ ಸಂಭ್ರಮ. ಜನವರಿ 8ರಿಂದ 24ರವರೆಗೆ ವಿಶೇಷ ಕಾರ್ಯಕ್ರಮಗಳು ಈ ಬಾರಿ ನಡೀಲಿಕ್ಕಿದೆ. ಪುತ್ತಿಗೆ ಮಠಾಧೀಶರಾದ ಶ್ರೀ ಶಿವನೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಶಿಷ್ಯರಾದ ಸುಶ್ರೀಂದ್ರ ತೀರ್ಥರ ಒಂದು ಸಹಯೋಗದೊಂದಿಗೆ ಜನವರಿ 8ರಂದು ಪುರಪ್ರವೇಶ ಮಾಡಿ ಜನವರಿ 18ರಂದು ಸರ್ವಜ್ಞ ಪೀಠವನ್ನು ಏರಿ ಮುಂದಿನ 2 ವರ್ಷಗಳ ಕಾಲ ನಿರಂತರವಾಗಿ ಕೃಷ್ಣನ ಪೂಜಾ ಸೇವಾ ಕೈಂಕರ್ಯವನ್ನು ಸ್ವೀಕರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಜನವರಿ 8ರಿಂದ ಜನವರಿ 24ರವರೆಗೆ ವಿಶೇಷ ಕಾರ್ಯಕ್ರಮಗಳು ನಡೀತದೆ. ಜನವರಿ 8ರಂದು ಪುರಪ್ರವೇಶ, 9ರಿಂದ 17ರವರೆಗೆ ಹೊರೆಕಾಣಿಕೆ, ಹಾಗೆ ವಿವಿಧ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ 17 ರಾತ್ರಿ ಸುಮಾರು 2 ಗಂಟೆಗೆ ವೈಭವದ ಪರ್ಯಾಯ ಮೆರವಣಿಗೆ, ತದನಂತರ ದರ್ಬಾರು, ಪ್ರಭಾತ ದರ್ಬಾರು, ಸಂಧ್ಯಾ ದರ್ಬಾರು ಅಂಥೇಳಿ 2 ಹಂತದಲ್ಲಿ ಆ ದಿವಸ ಬೆಳಗಿಂದ ಸಾಯಂಕಾಲದವರೆಗೆ ಸಂಪೂರ್ಣ ದರ್ಬಾರ್ ಕಾರ್ಯಕ್ರಮಗಳು ಕೂಡ ನಡೀತದೆ. ವಿಶೇಷವಾಗಿ ಶ್ರೀಮಠದ ಚಟುವಟಿಕೆಗಳು, ಶ್ರೀಕೃಷ್ಣನ ವಿಶೇಷ ಲೀಲೆಗಳು ಇತ್ಯಾದಿಗಳನ್ನು ಪ್ರತಿಬಿಂಬಿಸುವ ಹಾಗೆ ಈ ಸಲ ನಮ್ಮ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಅಂಥೇಳಿ ನಾವು ಘೋಷಣೆ ಮಾಡಿದ್ದೇವೆ. ಅಂದರೆ ವಿಶೇಷವಾಗಿ ಗೀತೆಯ ಬಗ್ಗೆ ಒತ್ತು ಕೊಟ್ಟು ಗೀತೆಯ ಸಂದೇಶ ಜನರಲ್ಲಿ, ಭಕ್ತಾದಿಗಳಲ್ಲಿ ಛಾಪು ಮೂಡಿಸಬೇಕು ಎನ್ನುವ ದೃಷ್ಟಿಯಿಂದ, ಅದರಿಂದ ಜನರಿಗೆ ಒಳ್ಳೆಯದಾಗಬೇಕು ಎನ್ನುವ ದೃಷ್ಟಿಯಿಂದ ಕೋಟಿ ಗೀತಾಲೇಖನ ಯಜ್ಞ ಅಂಥೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ವಿಶೇಷವಾಗಿ ಅದು ಸ್ವಾಗತ ಕಮಾನು ಇರ್ಬೋದು, ಟ್ಯಾಬ್ಲೋ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಗೀತಾ ಸಂದೇಶವನ್ನು ಸಾರುವ ಒಂದು ಉದ್ದೇಶದಿಂದ ಅದರಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ನಾವು ಜನವರಿ 8ರಂದು ಪರ್ಯಾಯ ಶ್ರೀಪಾದರ ಪುರಪ್ರವೇಶ ನಡೆಯಲಿದ್ದು, ಜನವರಿ 9ರಿಂದ 17ರವರೆಗೆ ಪ್ರತಿದಿನ ಬೃಹತ್ ಹಸಿರು ಹೊರಕಾಣಿಕೆ ಮೆರವಣಿಗೆ ಕೂಡ ನಡೆಯಲಿದೆ. ಹೊರೆಕಾಣಿಕೆ, ಸಾರ್ವಜನಿಕ ಅನ್ನ ಸಂತರ್ಪಣೆಗಾಗಿ ಉಗ್ರಾಣ, ಊಟದ ತಯಾರಿ ಇವೆಲ್ಲವಕ್ಕೂ ಉಡುಪಿ ಸಂಪೂರ್ಣವಾಗಿ ಸನ್ನದ್ಧವಾಗ್ತಾ ಇದೆ. ಜನವರಿ 17ರಂದು ಪೌರ ಸನ್ಮಾನ ಮತ್ತು ಜನವರಿ 17ರ ಮುಂಜಾವಿನಿಂದ ಮೊದಲ್ಗೊಂಡು ಸಂಜೆಯವರೆಗೆ ಪರ್ಯಾಯದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ, ದರ್ಬಾರ್ಗಳು ನಡೆಯಲಿದೆ. ಒಟ್ಟಿನಲ್ಲಿ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಚತುರ್ಥ ಪರ್ಯಾಯಕ್ಕೆ ಉಡುಪಿ ಮಧುವನಗಿತ್ತಿಯಂತೆ ಸಿಂಗಾರಗೊಂಡು ತಯಾರಾಗಿ ನಿಂತಿದ್ದು ಸಂಭ್ರಮಕ್ಕೆ ಎದುರು ನೋಡ್ತಾ ಇದೆ. ಜಸ್ಟಿನ್ ಡಿಸಿಲ್ವಾ, ಉಡುಪಿ, ದೈಚ್ ವರ್ಲ್ಡ್ 24/7.